ನಮಸ್ಕಾರ ಕನ್ನಡಿಗರೇ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾಳೆ ಅಂದರೆ 24 ಏಪ್ರಿಲ್ಗೆ ನಮ್ಮ RCB ತಂಡ ರಾಜಸ್ಥಾನ್ ರಾಯಲ್ಸ್ನ ಮುಂದೆ ತನ್ನ 8ನೇ IPL 2025 ಪಂದ್ಯವನ್ನು ಆಡಲಿದೆ. ಮತ್ತೆ ನಾಳೆ ಪಂದ್ಯ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಹಾಗಾಗಿ ಈ ಪಂದ್ಯವು 100% ತುಂಬಾ ರೋಮಾಂಚಕದಾಯಕವಾಗಲಿದೆ. ಯಾಕೆಂದರೆ ನಮ್ಮ RCB ತಂಡ ತನ್ನ ಹೋಮ್ ಗ್ರೌಂಡ್ ಅಂದರೆ ಚಿನ್ನಸ್ವಾಮಿಯಲ್ಲಿ 3 ಪಂದ್ಯಗಳನ್ನು ಆಡಿದ್ದು ಈ 3ರಲ್ಲಿ 3 ಕೂಡ ಸೋಲನ್ನಪ್ಪಿದೆ. ಹಾಗಾಗಿ ನಾಳೆ ಪಂದ್ಯದಲ್ಲಿ ಏನಾದರೂ RCB ತಂಡ ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಮುಂದೆ ಗೆದ್ದು ತನ್ನ ಮನೆಯ ರೆಕಾರ್ಡನ್ನು ಪುನಃ ಸರಿಪಡಿಸುತ್ತಾ ಅಂತ ನೋಡಬೇಕು. ಮತ್ತು ನಾಳಿನ ಪಂದ್ಯಕ್ಕಿಂತ ಮುಂಚೆ ಇವತ್ತಿನ ದಿನದಲ್ಲಿ ನಮ್ಮ RCB ತಂಡ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪ್ರಾಕ್ಟೀಸ್ ಸೆಷನ್ ನಡೆಸಿದೆ. ಮತ್ತು ಈ ಪ್ರಾಕ್ಟೀಸ್ ಸೆಕ್ಷನಲ್ಲಿ ನಮ್ಮ RCB ಬ್ಯಾಟರ್ಸ್ಗಳು ತುಂಬಾ ಒಂದು ಉತ್ತಮವಾದ ಪ್ರದರ್ಶನವನ್ನು ಕೊಟ್ಟಿದ್ದಾರೆ. ಅಂದರೆ ಇವರು ತುಂಬಾ ಒಂದು ಉತ್ತಮವಾದ ಟಚ್ಚಲ್ಲಿ ಕಾಣಿಸ್ತಾ ಇದ್ದರು. ಫಸ್ಟ್ಗೆ ಯಾರಪ್ಪ ಅಂದರೆ ಇವತ್ತಿನ ಪ್ರಾಕ್ಟೀಸ್ ಕ್ಯಾಂಪಲ್ಲಿ ರೊಮಾರಿ ಶೆಫರ್ಡ್ ಅವರನ್ನು ತುಂಬಾ ಉತ್ತಮವಾದ ಟಚ್ಚಲ್ಲಿ ಇದ್ದರು. ಇವರು ಕೃಣಾಲ್ ಪಾಂಡ್ಯ ಅವರ ಬಾಲಿಗೆ ಬರೋಬ್ಬರಿ 3 ಸಿಕ್ಸರನ್ನು ಹೊಡೆದರು. ಹೌದು ಫ್ರೆಂಡ್ಸ್, ಅಷ್ಟೇ ಅಲ್ಲದೆ ಇದರಲ್ಲಿ ಒಂದು ಶಾಟ್ ಬರೋಬ್ಬರಿ 102 ಮೀಟರ್ಗಳದ್ದು ಆಗಿತ್ತು. ಹೌದು, ಕೃಣಾಲ್ ಪಾಂಡ್ಯ ಅವರ ಬಾಲ್ಗೆ ಇಲ್ಲಿ ರೊಮಾರಿ ಶೆಫರ್ಡ್ ಅವರು ಬಾಲ್ ಅನ್ನು ಪುಡಿ ಮಾಡಿ ಹಾಕಿದ್ರು. ಅಷ್ಟೇ ಅಲ್ಲದೆ ಫಿಲ್ ಸಾಲ್ಟ್ ಅವರು ಕೂಡ ಈಗ ಸ್ವಲ್ಪ ಉತ್ತಮವಾದ ಟಚ್ ಅಲ್ಲಿ ಕಾಣಿಸ್ತಾ ಇದ್ದಾರೆ. ಮೊನ್ನೆ ಪಂಜಾಬ್ ಕಿಂಗ್ಸ್ನ ಪಂದ್ಯದಲ್ಲಿ ನಮ್ಮ ಫಿಲ್ ಸಾಲ್ಟ್ ಅವರು ಫ್ಲಾಪ್ ಆಗಿದ್ದರು. ಆದರೆ ನಾಳಿನ ಪಂದ್ಯದಲ್ಲಿ ಫಿಲ್ ಸಾಲ್ಟ್ ಅವರು ಕೂಡ ಒಂದು ಉತ್ತಮವಾದ ಪ್ರದರ್ಶನವನ್ನು ಕೊಡುವ ನಿರೀಕ್ಷೆ ಇದೆ. ಯಾಕೆಂದರೆ ಅವರು ಕೂಡ ಇಲ್ಲಿ ಇವತ್ತಿನ ಪ್ರಾಕ್ಟೀಸ್ ಕ್ಯಾಂಪಲ್ಲಿ ಒಂದು ಉತ್ತಮವಾದ ಫಾರ್ಮ್ ಅಲ್ಲೇ ಕಂಡರು. ಮತ್ತೆ ವಿರಾಟ್ ಕೊಹ್ಲಿ ಬಗ್ಗೆ ನಾವು ಮಾತಾಡುವ ಅಗತ್ಯವೇ ಇಲ್ಲ. ಇವರು ಯಾವಾಗಲೂ ಟಚ್ ಅಲ್ಲೇ ಇರುತ್ತಾರೆ. ಮತ್ತೆ ಇದರ ನಂತರ ಇಲ್ಲಿ ನಮ್ಮ ಜಾಕೋಬ್ ಬೆಟಲ್ ಅವರು ಕೂಡ ಒಂದು ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡ್ತಾ ಇದ್ದರು. ಇವರು ಭುವನೇಶ್ವರ್ ಕುಮಾರ್ ಅವರಿಗೆ ಒಂದು ಸ್ಟೆಪ್ ಔಟ್ ಆಗಿ 6 ಅನ್ನು ಹೊಡೆಯುತ್ತಾರೆ. ಹೌದು ಫ್ರೆಂಡ್ಸ್, ಆದರೆ ಜಾಕೋಬ್ ಬೆಟಲ್ಗೆ ಇಲ್ಲಿ ನಮ್ಮ ತಂಡದಲ್ಲಿ ಚಾನ್ಸ್ ಸಿಗುವುದೇ ಇಲ್ಲ. ಯಾಕೆಂದರೆ ನಮ್ಮ ಪ್ಲೇಯಿಂಗ್ ಗಳಲ್ಲಿ ಫಿಕ್ಸ್ ಆಗಿದೆ. ಮತ್ತೆ ಇಲ್ಲಿ ನಮ್ಮ ತಂಡದಲ್ಲಿ ಯಾವುದೇ ಒಂದು ಫಾರಿನ್ ಆಟಗಾರನಿಗೆ ಚಾನ್ಸೇ ಇಲ್ಲ. ಮತ್ತೆ ಇವತ್ತಿನ ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ತೇಜ್ ಶರ್ಮಾ ಅವರು ಕೂಡ ಒಂದು ಉತ್ತಮವಾದ ಟಚ್ ಅಲ್ಲಿ ಕಾಣಿಸ್ತಾ ಇದ್ದರು. ಇವರು ಜಾಸ್ ಹೇಜಲ್ವುಡ್ ಅವರ ಬಾಲಿಂಗ್ ಕೂಡ ಒಂದು ಉತ್ತಮವಾಗಿ ಬ್ಯಾಟಿಂಗ್ ಅನ್ನು ಆಡ್ತಾ ಇದ್ದರು. ಮತ್ತೆ ಅವರು RCB ತಂಡದ ಸ್ಪಿನ್ನರ್ಸ್ ಗಳಿಗೆ ಕೂಡ ಸಿಕ್ಸರ್ಗಳನ್ನೆಲ್ಲ ಹೊಡಿತಾ ಇದ್ದರು. ಇದು ಬಂದ್ಬಿಟ್ಟು ನಮ್ಮ RCB ತಂಡದ ಇವತ್ತಿನ ಪ್ರಾಕ್ಟೀಸ್ ಕ್ಯಾಂಪ್ನ ಅಪ್ಡೇಟ್. ಈ ವಿಡಿಯೋ ನೋಡಿ ನಿಮಗೆ ಏನು ಅನಿಸುತ್ತೆ ಅಂತ ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಕೂಡ ಲೈಕ್ ಮಾಡಿ. ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.